ಎಲ್ರಿಗೂ ನಮಸ್ತೆ. ಕಿಚನ್ ಹಬ್ ಚಾನಲ್ಗೆ ನಿಮಗೆ ಸುಸ್ವಾಗತ. ಇವತ್ತು ನಾವು ಚಕ್ರಮಣಿ ಸೊಪ್ಪನ್ನು ಚಿತ್ರಾನ್ನ ಮಾಡ್ತಾಯಿದ್ದೀವಿ. ಬನ್ನಿ ಈ ಚಿತ್ರಾನ್ನ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ಬಾಣಲೆಗೆ ಚಕ್ರಮಣಿ ಸೊಪ್ಪನ್ನು ಈ ಥರ ಬಿಡಿಸ್ಕೊಂಡು ತೊಳೆದು ಚೆನ್ನಾಗಿ ಸ್ವಲ್ಪ ಬಾಡಿಸ್ಕೊಳ್ಬೇಕು. ಈ ಚಕ್ರಮಣಿ ಸೊಪ್ಪು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈ ಗಂಟಲು ಕೆರೆತ ಅಥವಾ ಅಲರ್ಜಿ, ಜ್ವರ ಈ ಥರ ಇರೋರಿಗೆಲ್ಲ ಈ ಸೊಪ್ಪು ತುಂಬಾ ಒಳ್ಳೆಯದು. ಇದೊಂದು ಚಿಕ್ಕ ಕಡ್ಡಿ ತಂದು ಇಟ್ಕೊಂಡ್ರೆ ನೆಟ್ಟುಕೊಂಡ್ರೆ ಸಾಕು. ಎಲ್ಲಾದರೂ ಟೆರೇಸ್ ಗಾರ್ಡನಲ್ಲೋ ಅಥವಾ ಮನೆ ಹಿತ್ತಲಲ್ಲೋ ಎಲ್ಲೋ ಒಂದು ಕಡೆ ನೆಟ್ಟರೆ ತುಂಬ ಚೆನ್ನಾಗಿ ಬೆಳ್ಕೊಳ್ಳುತ್ತೆ ಇದು. ಇದ್ರ ಪೋಷಕಾಂಶಗಳು ಅಷ್ಟೇ ತುಂಬಾ ಒಳ್ಳೆಯದು, ನುಗ್ಗೆ ಸೊಪ್ಪಿನ ಥರ. ಆದರೆ ಟೇಸ್ಟು ಡಿಫ್ರೆಂಟಾಗಿರುತ್ತೆ, ಚೆನ್ನಾಗಿರುತ್ತೆ. ಇದನ್ನು ಹಾಗೆ ಕೂಡ ತಿನ್ಬೋದು. ಬೆಳಗ್ಗೆದ್ದು ಖಾಲಿ ಹೊಟ್ಟೆಲಿ ದಿನ ಒಂದು 5 ಎಲೆ ತಿಂತಾ ಬಂದರೆ ಗಂಟ್ಲು ನೋವು ಬರೋದು, ಜ್ವರ, ಈ ಥರ ಶೀತ ಆಗೋದು ಇದೆಲ್ಲ ಆಗೋದಿಲ್ಲ. ಈಗ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೋಡಿ, ಈ ಥರ ಚೆನ್ನಾಗಿ ಡ್ರೈ ಮಾಡಿಕೊಂಡು ಇದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ. ಈಗ ಅದೇ ಬಾಣಲೆಗೆ ಸ್ವಲ್ಪ ಕಡಲೆಬೇಳೆ ಹಾಕ್ಕೊಂಡು ಹುರ್ದು ಎತ್ತಿಟ್ಕೊಳ್ಳೋಣ. ಯಾಕಂದರೆ ಸ್ವಲ್ಪ ಕ್ರಿಸ್ಪಿಯಾಗಿರಲಿ ಅಂತ ಚಿತ್ರಾನ್ನಕ್ಕೆ. ನಾವು ಇದನ್ನು ಈರುಳ್ಳಿ ಜೊತೆ ಎಲ್ಲ ಹಾಕಿ ಬಾಡಿಸಿದಾಗ ಅದು ಕ್ರಿಸ್ಪಿನೆಸ್ ಹೊರ್ಟೋಗುತ್ತೆ. ಅದು ಕೆಲವ್ರಿಗೆ ಇಷ್ಟ ಆಗೋದಿಲ್ಲ. ಹಂಗಾಗಿ ನಮ್ಮನೇಲಿ ನಮ್ಗೆ ಈ ಥರನೇ ಇಷ್ಟ ಆಗೋದ್ರಿಂದ ಈ ಥರ ಮಾಡ್ಕೊಳ್ತೀವಿ. ಈಗ ಇದಾಗಿದೆ, ಎತ್ತಿಟ್ಕೊಳ್ಳೋಣ. ಇಷ್ಟರಲ್ಲಿ ಈಗ ಸೊಪ್ಪು ತಣ್ಣಗಾಗಿದೆ. ಇದಕ್ಕೆ 1-2 ಸ್ಪೂನ್ ಜೀರಿಗೆ, 1 ಸ್ಪೂನ್ ಕಾಳು ಮೆಣಸು, ಒಂದು 3-4 ಬೆಳ್ಳುಳ್ಳಿ ಹೆಸಳು, ಒಂದು ಅರ್ಧ ಇಂಚು ಶುಂಠಿ, ಇಷ್ಟನ್ನು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ನೀರು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಬನ್ನಿ, ತುಂಬಾ ಸಿಂಪಲಾಗಿ ಮಾಡ್ಬೋದು ಅಷ್ಟೇ. ಇದು ತುಂಬ ಏನು ಜಾಸ್ತಿ ಕೆಲಸ ಹಿಡಿಯೋದಿಲ್ಲ. ಸಾಸಿವೆ ಕಾಳು, ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಇದನ್ನು ಕೆಂಪಗಾಗಿ ಹುರ್ಕೊಳ್ಬೇಕು. ಇದು ಕೆಂಪಗಾಗಿ ಆದ ತಕ್ಷಣ 1-2 ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಈ ಥರ ಬಾಡಿಸ್ಕೊಂಡಾದ್ಮೇಲೆ ನಾವು ರುಬ್ಬಿಟ್ಕೊಂಡಿದ್ದೀವಲ್ಲ ಮಸಾಲೆ, ಆ ಮಸಾಲೆ ಹಾಕಿ ಅದನ್ನು ಸ್ವಲ್ಪ ಕುದಿಯೋದಕ್ಕೆ ಬಿಡೋದಷ್ಟೇ. ಬಿಟ್ಟರೆ ಆಯಿತು. ಬೆಳಿಗ್ಗೆ ಹೊತ್ತು ತುಂಬ ಫಾಸ್ಟಾಗಿ ಬೇಗನೆ ಮಾಡ್ಕೊಂಬಿಡ್ಬೋದು. ಇದು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಹಾಗೆ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ನಲ್ಲಿ ತಿಳಿಸಿ. ಈಗ ನಾವು ನೋಡಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಇದನ್ನು ಇದ್ದೀವಲ್ವ ನೋಡಿ, ಈಗ ಎಷ್ಟು ನೀರಿದೆ, ಒಂದು ಅರ್ಧ ಲೋಟ ನೀರು ಸೇರಿಸಿದ್ದೀನಿ. ಅದು ಬೆಂದು ಗಟ್ಟಿಯಾಗಿ ಬರುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕಿ ಇದನ್ನು ಮುಚ್ಚಿ ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಡಬೇಕು. ನೋಡಿ, ಈ ಥರ ಮುಚ್ಚಿ ಆದಮೇಲೆ ನೋಡಿ ಇವಾಗ ಗಟ್ಟಿಯಾಗಿದೆ ಇದು. ಇನ್ನು ಸ್ವಲ್ಪ ನೀರಿನ ಅಂಶ ಇದೆ, ಇದು ಕೂಡ ಡ್ರೈ ಆಗಬೇಕು. ಈ ಥರ ಡ್ರೈ ಆಗೋವರೆಗೂ ಇದು ರೋಸ್ಟ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಅನ್ನ ಹಾಕಿ ಕಲಿಸ್ಕೊಂಡು ನಿಂಬೆಹಣ್ಣಿನ ರಸ ಅಥವಾ ಹಿರಳೆಕಾಯಿ ಯಾವುದಾದ್ರೂ ಒಂದು ಹುಳಿ ಹಾಕ್ಕೊಂಡ್ರೆ ಆಯಿತು. ನಾನಿಲ್ಲಿ ಬಳಸ್ತಾ ಇರೋದು ಹಿರಳೆಕಾಯಿ ಬಳಸ್ತಾ ಇದ್ದೀನಿ. ನಾನು ಗೊಜ್ಜಿಗೆ ಮಾತ್ರ ಸಾಲ್ಟ್ ಹಾಕ್ಕೊಂಡಿದ್ದೆ, ಅನ್ನಕ್ಕೆ ಹಾಕಿರಲಿಲ್ಲ. ನಾನು ಅನ್ನಕ್ಕೆ ಕೊನೆಯಲ್ಲಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇಲ್ಲಿಗೆ ಅನ್ನಕ್ಕೆ ಸಾಲ್ಟ್ ಮಿಕ್ಸ್ ಮಾಡಿಕೊಂಡು ರೆಡಿಯಾಗಿರೋ ಗೊಜ್ಜಿಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಕೊನೆಯಲ್ಲಿ ಸ್ಟವೆಲ್ಲ ಆಫ್ ಆದಮೇಲೆ 1-1.5 ಹಿರಳೆಕಾಯಿನ ಹಿಂಡಿ ಇಟ್ಕೊಂಡು ಅದನ್ನು ಮಿಕ್ಸ್ ಮಾಡಿದರೆ ಆಯಿತು. ತುಂಬಾ ಸುಲಭ, ಬೇಗ ಆಗುತ್ತೆ. ರುಚಿಯಂತೂ ತುಂಬಾ ಸಖತ್ತಾಗಿರುತ್ತೆ. ಒಂದು ಸಲ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಎಲ್ಲರೂ ತುಂಬ ಇಷ್ಟಪಡ್ತಾರೆ. ಆರೋಗ್ಯಕ್ಕೂ ಒಳ್ಳೆಯದು, ಟೇಸ್ಟು ಕೂಡ ಡಿಫ್ರೆಂಟಾಗಿ ಇರುತ್ತೆ. ನೋಡಿ, ಈ ಥರ ಲಾಸ್ಟಲ್ಲಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಳ್ಳೋದು. ನಿಮಗೆ ಈ ಸೊಪ್ಪಿನ ಬಗ್ಗೆ ಹೆಚ್ಚಿನ ಮಾಹಿತಿ ಏನಾದರೂ ಬೇಕು ಅನ್ನೋದಾದರೆ ಕಮೆಂಟ್ನಲ್ಲಿ ತಿಳಿಸಿ. ನಾನು ಆ ಸೊಪ್ಪಿಂದು ನಮ್ಮ ಮನೆಯಲ್ಲಿರೋ ಗಿಡದ್ದು ಕಂಪ್ಲೀಟ್ ವಿಡಿಯೋ ಮಾಡಿ ಹಾಕ್ತೀನಿ.